ಎಲ್ರಿಗೂ ನಮಸ್ಕಾರ. ಯಶೋಧ ಗಂಗಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ಹಸಿ ಕಾಯ್ತುರಿ ಬರ್ಫಿ ಮಾಡುವ ವಿಧಾನ ನೋಡೋಣ. ಹಸಿ ಕಾಯ್ತುರಿ ಬರ್ಫಿ ಮಾಡೋದಕ್ಕೋಸ್ಕರ ನಾನಿಲ್ಲಿ 2 ಬಟ್ಟಲಿನಷ್ಟು ಹಸಿ ಕಾಯ್ತುರಿಯನ್ನು ಸಣ್ಣದಾಗಿ ತುರಿದುಕೊಂಡು ತಗೊಳ್ತಾ ಇದ್ದೀನಿ. ಹಾಗೆಯೇ 1 ಬಟ್ಟಲಿನಷ್ಟು ಸಕ್ಕರೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ಕಾಲು ಕಪ್ನಷ್ಟು ಹಾಲಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಾಲು ಕಪ್ಗಿಂತಲೂ ಸ್ವಲ್ಪ ಕಡಿಮೆ ಕೆನೆ ಮಿಶ್ರಿತ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಆಡಿಸ್ತಾ ಇರಬೇಕು. ಎಲ್ಲವೂ ಗಟ್ಟಿಯಾಗುವವರೆಗೂ, ತಳ ಬಿಡುವವರೆಗೂ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ಈಗ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬೇಕಿದ್ದರೆ ಹಾಕ್ಕೊಳ್ಳಿ, ಹಾಕದೇ ಇದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಎಲ್ಲವೂ ಒಟ್ಟಾಗಿ ಮುದ್ದೆ ಅಂತ ಆದಾಗ, ಗಟ್ಟಿಯಾದಾಗ ತೆಗಿಬೇಕಾಗುತ್ತೆ. ಹದಿನೈದರಿಂದ 20 ನಿಮಿಷದೊಳಗಾಗಿ ಈ ಸಿಹಿಯನ್ನು ತಯಾರು ಮಾಡ್ಬೋದು. ಈ ಥರ ಒಂದೇ ಕಡೆ ಮುದ್ದೆ ಅಂತೆ ಆದಾಗ ಇದು ಆಗಿದೆ ಅಂತ. ಈಗ ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ತಟ್ಟೆಗೆ ಹಾಕಿಬಿಟ್ಟು ಹೀಗೆ ಎಲ್ಲವನ್ನು ಹರಡಿ ಸಮತಟ್ಟಾಗಿ ಮಾಡ್ಕೊಂಡ್ಬಿಟ್ಟು ನಂತರ ಬೇಕಾದ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡಿಬಿಟ್ಟು ಸಂಪೂರ್ಣ ತಣ್ಣಗಾದ ನಂತರ ತೆಗಿಬೇಕಾಗುತ್ತೆ. ಈಗ ನೋಡಿ, ಈ ಥರ ತುಂಬಾ ರುಚಿಯಾದಂತಹ ಹಸಿಕಾಯಿ ಬರ್ಫಿ ತಯಾರಾಗಿದೆ. ನೀವು ಕೂಡ ಈ ರುಚಿಕರವಾದ ಹಸಿಕಾಯಿ ಬರ್ಫಿಯನ್ನು ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.